Hello friends, it's me Safir and welcome back to my channel K45 Tech. Friends, ಇವತ್ತಿನ ವಿಡಿಯೋ ಮ್ಯಾಜಿಕ್ ಬಾಟಲ್ ದೊಡ್ಡ ಬಾಟಲ್ ಒಳಗಡೆ ಸಣ್ಣ ಬಾಟಲ್ ಹೇಗೆ ನಾವು ಇದರೊಳಗೆ ಸೇರಿಸೋದನ್ನು ಇವತ್ತಿನ ವಿಡಿಯೋ. ಹಾಗಿದ್ದರೆ ವಿಡಿಯೋ ಹೋಗೋದಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬರ್ ಆಗಿಲ್ಲ ಆಗಿದ್ದರೆ ಫಸ್ಟ್ ಆಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತು ಮುಂದೆ ಕಾಣುವ ಬೆಲ್ ಐಕನ್ ಪ್ರೆಸ್ ಮಾಡಿದ್ರೆ ನಾವು ಹಾಕುವ ಎನಿ ವಿಡಿಯೋಸ್ ನಿಮಗೆ ತಕ್ಷಣ ನೋಟಿಫಿಕೇಶನ್ ಆಗಿ ತಲುಪುತ್ತದೆ. ಹಾಗಿದ್ರೆ ಬನ್ನಿ ವಿಡಿಯೋಗೆ ಹೋಗೋಣ. ಇದಕ್ಕೆ ನಮ್ಗೆ ಬೇಕಾಗಿರೋದು ಒಂದು ಚಿಕ್ಕದು ಬಾಟಲ್. ಓಕೆ, ಈ ಬಾಟಲ್ ನಾವು ಕಲರ್ಫುಲ್ ಮಾಡಬೇಕು. ಅದಕ್ಕೆ ನಮ್ಗೆ ಬೇಕಾಗಿರೋದು ಮನೇಲಿ ಯೂಸ್ ಮಾಡ್ತಿರೋ ಅಡಿಗೆ ಉಪ್ಪು. ಓಕೆ, ಇದನ್ನು ಪ್ಲಾಸ್ಟಿಕ್ ಅವ್ರಿಗೆ ಹಾಕ್ಕೊಂಡು ರಂಗೋಲಿನೋ ಇಲ್ಲ ನಿಮ್ಮ ಮನೇಲಿ ಸಿಗೋ ಯಾವ ಕಲರ್ ಬೇಕಂದ್ರೂ ನೀವು ಯೂಸ್ ಮಾಡ್ಕೊಳ್ಳಿ. ನಾವಿಲ್ಲಿ ಯೂಸ್ ಮಾಡ್ತಿರೋದು ರಂಗೋಲಿ ಕಲರ್. ಓಕೆ, ರಂಗೋಲಿ ಕಲರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದಾದಮೇಲೆ ನಮ್ಮ ಚಿಕ್ಕ ಬಾಟ್ಲಿಗೆ ಆಲ್ಕೆ ಸಹಾಯದಿಂದ ನಾವು ಈ ರಂಗೋಲಿ ಪೌಡರ್ ಉಪ್ಪಿನ ಪೌಡ್ರು ಇದಕ್ಕೆ ಇಳಿಸ್ತಾ ಇದ್ದೀವಿ. ಮಿಶ್ರ ಯಾವ ಕಲರ್ ಬೇಕಂದ್ರೂ ನೀವು ಇದಕ್ಕೆ ಹಾಕೋಬೋದು. ನಾವು ಯೂಸ್ ಮಾಡ್ತಿರೋದು ರಂಗೋಲಿ. ನೆಕ್ಸ್ಟ್ ಕಲರ್ ನಾವು ಯೂಸ್ ಮಾಡ್ತಿರೋದು ನೀಲಿ ಕಲರ್. ಇದು ನಾವು ಉಪ್ಪಲ್ಲೇ ಮಿಕ್ಸ್ ಮಾಡಿ ರೆಡಿ ಮಾಡಿ ಇಟ್ಟಿರೋದು ಫಸ್ಟ್. ಯಾಕಂದರೆ ವಿಡಿಯೋ ಇನ್ನೂ ಜಾಸ್ತಿ ಲೆಂತ್ ಬರಬಾರ್ದನ್ನ ಕಾರಣದಿಂದಾಗಿ, ನಿಮಗೆ ಬೋರ್ ಆಗಬಾರ್ದನ್ನ ಕಾರಣದಿಂದಾಗಿ. ನೆಕ್ಸ್ಟ್ ರೆಡ್ ಕಲರ್, ಕೆಂಪು ಬಣ್ಣ. ರೆಡ್ ಕಲರ್ ಹಾಕೊಂಡಿದ್ದೀವಿ. ಓಕೆ ಫ್ರೆಂಡ್ಸ್, ಅಲ್ಲಿಗೆ ನಮ್ಮದು ಚಿಕ್ಕ ಕಲರ್ಫುಲ್ ಬಾಟಲ್ ರೆಡಿ ಆಗಿದೆ. ಅದಾದಮೇಲೆ ಕೋರ್ಕ್ ತಗೊಂಡು ನಾವು ಫುಲ್ ಟೈಟ್ ಮಾಡ್ಕೋಬೇಕು. ಇಲ್ಲಾಂದರೆ ಗಾಳಿ ಸಹಾಯದಿಂದ ಇದು ಕರ್ಗೋಗೋ ಚಾನ್ಸಸ್ ಇದೆ. ಅದರಿಂದ ಚೆನ್ನಾಗಿ ಕಲರ್ಫುಲ್ಲಾಗಿ ಬಂದಿದೆ ನಮ್ಮ ಕಲರ್ಫುಲ್ ಬಾಟಲ್. ಚೆನ್ನಾಗಿದೆ ನೋಡೋಕ್ಕೆ. ನೆಕ್ಸ್ಟ್ ನಾವು ಮಾಡಬೇಕಾಗಿರೋದು ಬಾಟಲ್ ಕಟ್ಟಿಂಗ್. ಅದಕ್ಕೆ ಪೆಟ್ರೋಲು, ಸೀಮೆಣ್ಣ ನಿಮ್ಮ ಮನೇಲಿ ಸಿಗೋದು ಸೀಮೆಣ್ಣ ಆದರೂ ನಡೀತಿದೆ. ಸೀಮೆಣ್ಣ ಸಿಕ್ಕಿಲ್ಲ ಅಂದರೆ ಪೆಟ್ರೋಲು ನಡೀತಿದೆ. ಅದಾದಮೇಲೆ ನಾವು ಹಸಿನೀರು ತಗೊಂಡಿರ್ತೀವಿ. ಅದನ್ನು ನಾವು ಇದಕ್ಕೆ ಡಿಪ್ ಮಾಡ್ಕೋಬೇಕು. ಚೆನ್ನಾಗಿ ಡಿಪ್ ಮಾಡ್ಕೊಳ್ಳಿ. ಅದಾದಮೇಲೆ ನಾವು ಬಾಟ್ಲ್ ಕೆಳಗಡೆ ಕಟ್ ಮಾಡ್ಕೋಬೇಕು. ಓಕೆ, ಅದಕ್ಕೆ ನಾವು ಕಟ್ ಮಾಡಬೇಕಂದ್ರೆ ಚೆನ್ನಾಗಿ ಇದನ್ನು ಟೈಟಾಗಿ ಕಟ್ಕೋಬೇಕು. ಚೆನ್ನಾಗಿ ಟೈಟಾಗಿ ಕಟ್ಕೊಳ್ಳಿ. ಚೆನ್ನಾಗಿ ಟೈಟಾಗಿ ಕಟ್ಟಾದ್ಮೇಲೆ ಅಲ್ಲಿ ಲಾಕ್ ಮಾಡಬೇಕು. ಲಾಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬಿಟ್ಟು. ಅದನ್ನು ಬೆಂಕಿ ಬಣ್ಣ ಸಹಾಯದಿಂದ ಹಚ್ಚೋಣ. ಇದನ್ನು ನಾವು 5 to 10 ಸೆಕೆಂಡ್ ಈ ಥರ ಚೆನ್ನಾಗಿ ರೌಂಡಾಗಿ ತಿರ್ಸ್ಕೋಬೇಕು. ಅದಾದಮೇಲೆ ನಾವು ತಣ್ಣೀರಿಗೆ ಹಾಕ್ಕೊಂಡು ಚೆನ್ನಾಗಿ ಈ ಥರ ಶೇಕ್ ಮಾಡ್ಕೋಬೇಕು. ಆಗ ನಮ್ಮ ಬಾಟ್ಲು ರೌಂಡ್ ನೆಕ್ಕಲ್ಲಿ ಕರೆಕ್ಟಾಗಿ ಕ್ಲೀನಾಗಿ ಕಟ್ಟಿಂಗ್ ಸಿಗ್ತದೆ. ಅದಾದಮೇಲೆ ತೊಳೆಯೋಣ. ಇದನ್ನು ತೊಳೆದ್ಬಿಟ್ಟು ಕ್ಲೀನ್ ಮಾಡಿ ಡ್ರೈ ಮಾಡೋಣ. ಓಕೆ, ಡ್ರೈ ಆಗಿದೆ ಫ್ರೆಂಡ್ಸ್. ಅಲ್ಲಿಗೆ ನಮ್ಮ ಬಾಟ್ಲ್ ಫುಲ್ ಡ್ರೈ ಆಗಿ ರೆಡಿ ಆಗಿದೆ. ನೆಕ್ಸ್ಟ್ ಮಾಡಬೇಕಾಗಿರೋದು ಹಸಿ ನೂಲನ್ನು ಈ ಥರ ಪಿಚ್ಚು ಗಂಟನ್ನು ಮಾಡ್ಕೋಬೇಕು. ಪಿಚ್ಚು ಗಂಟು ಥರ ಕಟ್ಕೊಂಡು ನಮ್ಮ ಬಾಟ್ಲ್ ಮೇಲೆಯಿಂದ ಇದರ ಕೆಳಗಡೆ ಇಳಿಸ್ಕೋಬೇಕು. ಇಳಿಸ್ಕೊಂಡಾದ್ಮೇಲೆ ನಮ್ಮ ಕಲರ್ಫುಲ್ ಬಾಟ್ಲನ್ನು ಈ ಥರ ಕಟ್ಕೋಬೇಕು. ಕಲರ್ಫುಲ್ ಬಾಟ್ಲಿಗೆ ಕಟ್ಕೊಂಡು ಈ ಥರ ಮಾಡಿದ್ರೆ ನಿಮ್ಮ ಬಾಟ್ಲು ಲಾಸ್ಟಲ್ಲಿ ಈಸಿಯಾಗಿ ಹೇಳೋಕ್ಕೆ ಈಸಿ ಆಗ್ತದೆ. ಅದಕ್ಕೆ ಈ ಥರ ನಿಧಾನಕ್ಕೆ ಹೇಳ್ಕೊಳ್ಳಿ. ಅದಾದಮೇಲೆ ನಮ್ಗೆ ಬೇಕಾಗಿರೋದು ಮೈನ್
ಆರ್ ಆಲ್ ಟೈಟ್. ಇದು ಏನಕ್ಕೆ ಯೂಸ್ ಆಗುತ್ತೆ ಅಂದರೆ ಗ್ಲಾಸ್ ಅಂಟಿಸೋಕ್ಕೆ, ಮನೇಲಿ ಗ್ಲಾಸ್ ಹೊಡೆದೋಗಿದ್ರೆ ಅದನ್ನು ನೀಟಾಗಿ ಅಂಟಿಸೋಕ್ಕೆ ಇದು ಯೂಸ್ ಆಗ್ತದೆ. ಇದು ಎಲ್ಲ ಹಾರ್ಡ್ವೇರ್ ಶಾಪಲ್ಲಿ ಇದು ಸಿಗ್ತದೆ. ಇದರ ಬೆಲೆ ಬರೀ ಇಲ್ಲಿ 15 ರೂಪಾಯಿ. ಇದೆರಡು ತಗೊಂಡು ನಾವು ಇದರೊಳಗೆ ಒಂದೊಂದು ಡ್ರಾಪ್, ಜಾಸ್ತಿ ತಗೋಬೇಡಿ, ಒಂದೊಂದು ಡ್ರಾಪ್ ತಗೊಳ್ಳಿ. ನಾನು ಒಂದೊಂದು ಡ್ರಾಪ್ ತಗೊಂಡಿರ್ಬೇಕು, ಯಾಕಂದರೆ ಸ್ವಲ್ಪ ಅನ್ಸಕ್ಕಿರೋದಲ್ವ, ಅದಕ್ಕೆ ಕಾರಣ. ಅದಾದಮೇಲೆ ಒಂದು ಬ್ಲೇಡೋ ಚಾಕು ಏನಾದರೂ ತಗೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಇದು ಸೇಮ್ ಅಷ್ಟೇ, 5 to 10 ಸೆಕೆಂಡ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದಾದಮೇಲೆ ಕೆಳಗಡೆ ಕಟ್ಟಾಗಿರೋ ಪೀಸ್ ಇದೆಯಲ್ಲ, ಅದಕ್ಕೆ ಸ್ವಲ್ಪ ಸ್ವಲ್ಪ ಜಾಸ್ತಿ ಹಾಕೋಕೆ ಹೋಗ್ಬಿಡಿ. ಜಾಸ್ತಿ ಹಾಕಿದ್ರೆ ನಿಮ್ಮ ಬಾಟ್ಲು ಬೋರಾಗಿ ಕಾಣ್ತದೆ. ಕಟ್ಟಿಂಗ್ ಸೈಡಿಗೆ ಮಾತ್ರ ಸ್ವಲ್ಪ ಸ್ವಲ್ಪ ಹಾಕೋಬೇಕು. ಇದನ್ನು 6 to 7 ಅವರ್ಸ್ನ ಡ್ರೈ ಮಾಡೋಕೆ ಇಟ್ಕೋಬೇಕು. ಅಲ್ಲಿಗೆ ನಮ್ಮ ಬಾಟ್ಲನ್ನ 7 ಅವರ್ಸ್ ರೆಡಿಯಾಗಿದೆ, ಒಣಗೂ ಆಗಿದೆ. ಅದನ್ನು ಯಾವುದೇ ಕಾರಣಕ್ಕೂ ಸಡನ್ನಾಗಿ ಯಾರಿಗೂ ಪತ್ತೆ ಮಾಡೋಕ್ಕಾಗಲ್ಲ. ಅಲ್ಲಿ ಕಾಂತರ ಗಮ್ಮನ್ನ ಬ್ಲೇಡಲ್ಲಿ ಉಜ್ಕೊಂಡು ತಗೋಬೇಕು ಅದನ್ನು. ಅದಾದಮೇಲೆ ನಾವು ಮಾಮೂಲಿ ಒಂದು ಲಾಂಗ್ ಶೀಟ್ ಪೇಪರ್ನ ರೋಲ್ ಮಾಡಿದ್ದೀನಿ, ಅದನ್ನು ಬಾಟ್ಲಿಗೆ ಇಳಿಸ್ಕೋಬೇಕು. ಏನಕ್ಕೆ ಯೂಸ್ ಮಾಡೋದಂದರೆ ನಾವು ಕಲರ್ ಹಾಕುವಾಗ ಕ್ಲೀನಾಗಿ ಕೆಳಗಡೆ ಕೂತ್ಕೊಳ್ತೇವೆ. ಮಾಮೂಲಿ ಚಿಕ್ಕ ಬಾಟ್ಲಿಗೆ ಇಳಿಸಕ್ಕೆ ಹೋದರೆ ನಿಮ್ಮ ಚಿಕ್ಕ ಬಾಟ್ಲು ಹಾಳಾಯ್ತದೆ, ದೊಡ್ಡ ಬಾಟ್ಲು ಗಲೀಜಾಗಿ ಕಾಣ್ತದೆ. ಅದರಿಂದ ನಾವು ಇದಕ್ಕೆ ಫಸ್ಟ್ ಬ್ಲೂ ಕಲರ್, ನಾವು ಚಿಕ್ಕ ಬಾಟ್ಲಿಗೆ ಹಾಕಿದ್ದನ್ನೇ ನೇರ ಉಲ್ಟವಾಗಿ ಕಲರ್ನ ಆ್ಯಡ್ ಮಾಡ್ತಾಯಿರೋದು. ಜಾಸ್ತಿ ಹಾಕೋಕೆ ಹೋಗ್ಬೇಡಿ, 3 ಕಲರ್. ನಾವು ಚಿಕ್ಕ ಬಾಟ್ಲಿಗೆ 5 ಕಲರ್ ಆ್ಯಡ್ ಮಾಡಿದ್ದಿರೋದು. ನಾವು ದೊಡ್ಡ ಬಾಟ್ಲಿಗೆ 3 ಕಲರ್ ಸಾಕು. ನಿಮ್ಗೆ ಇಷ್ಟ ಇದ್ದರೆ 4 ಕಲರ್ ಆದರೂ ಹಾಕ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಅಲ್ಲಿಗೆ ನಮ್ಮ ಮ್ಯಾಜಿಕ್ ಬಾಟಲ್ ರೆಡಿ ಆಗಿದೆ. ಸೇಮ್ ಅದೇ ಥರ ಚಿಕ್ಕ ಬಾಟ್ಲಿಗೆ ಹಾಕಿರೋ ಕೋರ್ಕನ್ನು ದೊಡ್ಡ ಬಾಟ್ಲಿಗೆ ಕೋರ್ಕನ್ನು ಹಾಕೋಬೇಕು. ಟೈಟಾಗಿ ಮುಚ್ಕೊಳ್ಳೋದು ಯಾವುದೇ ಕಾರಣಕ್ಕೂ ಮರಿಬೇಡಿ. ಅಲ್ಲಿ ನೋಡಿದ್ರೆ ನಮ್ಮ ಮ್ಯಾಜಿಕ್ ಬಾಟಲ್ ಸೂಪರ್ ಆಗಿದೆ. ಇದನ್ನೆಲ್ಲರೂ ಮನೆಯಲ್ಲಿ ಮಾಡಿ ನೋಡಿ. ಓಕೆ, ಸಿಂಪಲಾಗಿ ಮಾಡಬೇಕಾಗಿರೋ ಕೆಲಸ ಇದೆ. ಸಿಂಪಲಾಗಿ ಯಾರು ಬೇಕಂದ್ರೂ ಮನೆಯಲ್ಲಿ ಮಾಡ್ಕೋಬೋದು. ಓಕೆ, ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಯಿತಾ? ಇಷ್ಟ ಆದರೆ ಲೈಕ್ ಮಾಡಿ, ವಿಡಿಯೋ ಇಷ್ಟ ಆಗಿಲ್ವಾ ಡಿಸ್ಲೈಕ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ. ಮೀ ಸೈಫರ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ K45 Tech. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಬಾಟಲ್ ಮ್ಯಾಜಿಕ್ ಬಾಟಲ್